ಖಾಸಗಿ ಶಾಲೆಗಳ ದರ್ಬಾರ್ ಹೆಂಗಿದೆ ಅಂದ್ರೆ ನಾವು ಸ್ಥಳೀಯರು ಏನೋ ನೋಡಪ್ಪ ಇಲ್ಲಿ ಬಡ ಮಕ್ಕಳನ್ನ ಏನಾದ್ರು ಸೇರಿಸೋ, ಹಾಗಾಗಿ ನಾವು ಮನವಿ ಏನ್ ಗೊತ್ತಾ, ಕೂಡಲೇ ನೀವು ಅದನ್ನ ಲೆಟರ್ ಮಾಡಿ ಅವ್ರನ್ನ ಸ್ಥಗಿತ ಮಾಡಕ್ಕೆ ಅದನ್ನ ನಾನು ಮನವಿ ಪತ್ರ ಕೊಡ್ತೀನಿ ಸರ್. ಅದು ಖಾಸಗಿ ಶಾಲೆಗಳ ಶುಲ್ಕಕ್ಕೆ ಬ್ರೇಕ್ ಹಾಕಿ ಉಚಿತ ಶಿಕ್ಷಣ ಕೊಡಿ ಎಂದು ಕೆಆರ್ಎಸ್ ಪಕ್ಷದ ವತಿಯಿಂದ ಕೆಆರ್ಪುರದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಬಿಇಒಗೆ ಮನವಿ ಸಲ್ಲಿಸಲಾಯಿತು. ಮಹದೇವಪುರ ಕ್ಷೇತ್ರದ ಕೆಆರ್ಎಸ್ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ನಮ್ಮ ಶಿಕ್ಷಣ ನಮ್ಮ ಹಕ್ಕು, ಖಾಸಗಿ ಶಾಲೆಗಳು ಅತಿ ಹೆಚ್ಚು ಶುಲ್ಕ ಪಡೆಯುತ್ತಿದೆ, ಇದಕ್ಕೆ ಕಡಿವಾಣ ಹಾಕುವ ಕೆಲಸ ಮಾಡಬೇಕು ಎಂದು ಹೇಳಿದರು. ಮಹದೇವಪುರ ಕ್ಷೇತ್ರದಲ್ಲಿ 198 ಶಾಲೆಗಳಿದ್ದು ಎನ್ಆರ್ಐಗಳಿಂದ ಸರ್ಕಾರಿ ಶಾಲೆಗೆ ಅಭಿವೃದ್ಧಿಗೆ ಬರುವ ಹಣ ಏನಾಯಿತು, ಇದಕ್ಕೆ ಉತ್ತರ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪುತ್ತಿದೆ, ಸರ್ಕಾರಿ ಜಾಗ ಒತ್ತುವರಿಯಾಗುತ್ತಿದೆ, ಖಾಸಗಿ ಶಾಲೆಗಳು ಬೆಳೆಯುತ್ತಿದೆ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ವ್ಯಾಪಾರ ಬೇಡ, ಉಚಿತ ಶಿಕ್ಷಣ ನೀಡಬೇಕು, ಇದು ದೇಶದಲ್ಲಿ ಅಳವಡಿಕೆಯಾಗಬೇಕು ಎಂದು ಮನವಿ ಮಾಡಿದರು. ಶಿಕ್ಷಣಕ್ಕೆ ಒತ್ತು ನೀಡಿ ಉಚಿತ ಶಿಕ್ಷಣ ನೀಡಲು ಪ್ರಧಾನಿ ಹಾಗೂ ಮುಖ್ಯಮಂತ್ರಿಗಳು ಈ ಬಗ್ಗೆ ಕ್ರಮ ವಹಿಸಬೇಕು. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಇದನ್ನು ಜಾರಿಗೆ ತಂದು ಸಂವಿಧಾನಕ್ಕೆ ಗೌರವ ನೀಡಬೇಕು ಎಂದು ಆಗ್ರಹಿಸಿದರು. ಎಸ್ಸಿ ಎಸ್ಟಿ ಘಟಕ ಅಧ್ಯಕ್ಷ ನಾರಾಯಣಸ್ವಾಮಿ ಪಿಳ್ಳೆ, ಮಹಿಳಾ ಅಧ್ಯಕ್ಷೆ ಸೌಮ್ಯ, ರಾಜ್ಯ ಉಪಾಧ್ಯಕ್ಷ ನಾಗರಾಜಚಾರಿ, ಕಬಾಲಿ ನಾರಾಯಣಸ್ವಾಮಿ, ಭಾಗ್ಯಮ್ಮ, ಪುಷ್ಪ, ದೀಪು ಬಿ ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಬೋಲೋ ಭಾರತ್ ಮಾತಾ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಶಿಕ್ಷಣ ನಮ್ಮ ಹಕ್ಕು ಎಂಬ ವಾಕ್ಯದೊಂದಿಗೆ ಏನು ಪ್ರಪಂಚದಲ್ಲಿ ಸಂವಿಧಾನ ಒಂದು ಒಳ್ಳೆ ಸಂವಿಧಾನದ ಕೊಟ್ಟಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಾವು ಈ ಖಾಸಗಿ ಶಾಲೆಗಳ ಈ ಒಂದು ಶುಲ್ಕಗಳೇನು ಅತಿ ಹೆಚ್ಚು ತಗೊಳ್ತಾ ಇದ್ದಾರೆ ಮತ್ತು 198 ಸರ್ಕಾರಿ ಶಾಲೆಗಳು ಮಹದೇವಪುರ ಕ್ಷೇತ್ರದಲ್ಲಿ ಇದ್ದಾವೆ. ಈ ಕ್ಷೇತ್ರದಲ್ಲಿ ಸುಮಾರು NRIಗಳು ಹಣವನ್ನು ಶಿಕ್ಷಣ ಅಧಿಕಾರಿಗಳಿಗೆ ತಲುಪಿಸ್ತಾರೆ. ಅವ್ರ ಕಡೆಯಿಂದ ಈ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕು. ಬಟ್ ಮಹದೇವಪುರ ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಲೆಗಳನ್ನ ಮುಚ್ಚುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಗಲ್ಲಿಗಳಿಗೂ ಶಾಲೆಗಳನ್ನ ಇವರು ಅನುಮತಿ ಕೊಟ್ಟು ಆ ಶಾಲೆಗಳಿಗೆ ಕನ್ನಡ ಮಾಧ್ಯಮ ಇದ್ದರೆ ಇಂಗ್ಲೀಷ್ ಮೀಡಿಯಮ್ ನಡೆಸ್ತಾ ಇದ್ದಾರೆ. ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡು ರಾಜಕಾಲುವೆಗಳು, ಮಶಾಣಗಳು ಈ ರೀತಿ ಒತ್ತುವರಿ ಮಾಡ್ಕೊಂಡು ಆ ಜಾಗಗಳಲ್ಲಿ ಖಾಸಗಿ ವ್ಯಕ್ತಿಗಳು ಶಾಲೆಗಳನ್ನ ನಡೆಸ್ಕೊಂಬರ್ತಾ ಇದ್ದಾರೆ. ಇದರಲ್ಲಿ ಈಗ ತಾನೇ ನಡೀತಾರಂಥ ಈ ಒಂದು ದೇಶದ ಆರ್ಥಿಕತೆಗಳು ನೋಡ್ತಾ ಇದ್ದರೆ ಬಡ ಮಕ್ಕಳು ಇವತ್ತು ಓದೋಕ್ಕಾಗ್ತಾಯಿಲ್ಲ. ಬೇರೆಯವರು ಒಂದು ಉದ್ದೇಶಪೂರ್ವಕವಾಗಿ ಬೇರೆಯವ್ರನ್ನ ನೋಡಿ ನಾವು ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಬೇಕಾದಂಥ ಅನಿವಾರ್ಯತೆ ಉಂಟಾಗಿದೆ. ಈ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಯೊಂದು ವಿದ್ಯೆನ ನೀಡಬೇಕಾದಂಥ ಗುರುಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಇವತ್ತು ಏನು ಮನವಿ ಕೊಡ್ತಾ ಇದ್ದೀವಿ ಅಂದರೆ, ನಮ್ಮ ಶಿಕ್ಷಣ ನಮ್ಮ ಹಕ್ಕು, ದಯವಿಟ್ಟು ಶಿಕ್ಷಣನ ವ್ಯಾಪಾರ ಮಾಡಬಾರ್ದು, ನಮಗೆ ಉಚಿತ ಶಿಕ್ಷಣ ಈ ದೇಶದಲ್ಲಿ ಅಳವಡಿಸ್ಬೇಕು. ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಶ್ರೀಯುತ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅಷ್ಟೇ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ದಯವಿಟ್ಟು ಉಚಿತ ಶಿಕ್ಷಣ ಸಿಗಬೇಕು. ಆಗಲೇ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಈ ದೇಶದಲ್ಲಿ ಶಿಕ್ಷಣ ಮುಂದುವರಿಯುತ್ತೆ. ದಯವಿಟ್ಟು ಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರನೂ ಶ್ರೀಯುತ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಏನು ಕನ್ನಡ ಮಾಧ್ಯಮ ಅಂತೇಳಿ ಅವರು ತಗೊಂಡು ಗಲ್ಲಿಗಳಲ್ಲಿ ಇವತ್ತು ಶಿಕ್ಷಣನ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇದ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಶಿಕ್ಷಣ ಉಚಿತ ಸಿಗಲೇಬೇಕು. ಆಗಲೇ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಒಂದು ಜೀವನ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂದರೆ ಈ ವ್ಯಾಪಾರದಿಂದ ಬಹುಜನರು ಜೀವನ ಸಾಗಿಸೋಕ್ಕಾಗ್ತಾ ಇಲ್ಲ. ಅವ್ರಿಗೆ 10,000 ಸಂಬಳ ಬಂದರೆ 1,20,000 ಆಗುತ್ತೆ ವರ್ಷಕ್ಕೆ. ಅವರು ಫೀಸ್ಗಳೇ 2 ಲಕ್ಷ 3 ಲಕ್ಷ ಮಕ್ಕಳು ಕಟ್ಟಬೇಕು. 2 ಮಕ್ಕಳಿದ್ರೆ ಅವ್ರ ಜೀವನ ಮಾಡೋದು ಕಷ್ಟ ಆಗುತ್ತೆ. ದಯವಿಟ್ಟು ನಾವು ಮಹದೇವಪುರ ಕ್ಷೇತ್ರದ KRS ಪಾರ್ಟಿಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಕೇಳ್ಕೊಳ್ಳೋದೇನೆಂದರೆ, ಮಹದೇವಪುರ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಯವಿಟ್ಟು ಉಚಿತ ಶಿಕ್ಷಣ ನೀಡಿ ಸರ್ಕಾರಕ್ಕೆ ನಾವು ಈ ಒಂದು ಮನವಿ ಮಾಡ್ತಾ ಇದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ನಾವು ಅವರ ಒಂದು ಅವರಿಗೆ ಒಂದು ಗೌರವ ಕೊಡಬೇಕು, ಆ ಸಂವಿಧಾನಕ್ಕೆ ಗೌರವ ಕೊಡಬೇಕು. ಶಿಕ್ಷಣ ಹುಲಿ ಹಾಲಿದ್ದಂತೆ ಆ ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ KRS ಪಾರ್ಟಿ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಮಹದೇವಪುರ ಕ್ಷೇತ್ರದ KRS ಪಾರ್ಟಿಯ ವತಿಯಿಂದ ಇವತ್ತು ನಾವು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟರೆ ಇವತ್ತು ಅವರು ನಮಗೆ ಎಲ್ಲ ಬಹು ವಿಚಾರಗಳು ತಿಳಿಸಿದ್ದಾರೆ. ಇವತ್ತೇನು
ನೀವು ಖಾಸಗಿ ಶಾಲೆಗಳಿದ್ದೀರಿ, ದಯವಿಟ್ಟು ಇನ್ನು ಮುಂದೆ ನೀವು ಯಾವುದೇ ಪರ್ಮಿಷನ್ಗಳಿಲ್ಲದೆ ಅಧಿಕೃತವಾಗಿ ಕಟ್ಟಡಗಳು ಕಟ್ಟಿ ಸೇಫ್ಟಿ ಇಲ್ಲದೆ, ಫೈರಿಂಗ್ ಸೇಫ್ಟಿ ಇಲ್ಲದೆ, ಪ್ರತಿಯೊಂದು ಏನು ಒಂದು ಕಾನೂನು ಚೌಕಟ್ಟಲ್ಲಿ ನೀವು ಸ್ಕೂಲ್ಗಳನ್ನ ಕಟ್ಟಿದೆ, ಅದನ್ನು ತೊಂದರೆಗೆ ಒಳಪಡಿಸಿದೆ, ಮಕ್ಕಳಿಗೆ ಯಾವುದೇ ತೊಂದರೆ ಆಗದೆ ನೀವು ಶಿಕ್ಷಣ ಇವತ್ತೇನು ನೀಡ್ತಾ ಇದ್ದೀರಿ, ನೀವು ಶುಲ್ಕಗಳನ್ನ ಅಷ್ಟೇ ಕಡಿಮೆ ಮಾಡಬೇಕು. ಮತ್ತು ನಿಮ್ಮ ವ್ಯಾಪ್ತಿಯಲ್ಲಿ ಗೌರ್ಮೆಂಟ್ ಶಾಲೆಗಳಿದ್ದರೆ ಅದಕ್ಕೂ ನೀವು ಅಭಿವೃದ್ಧಿಪಡಿಸೋದಕ್ಕೆ ನೀವು ಸಹಕಾರ ಮಾಡಬೇಕು. ಮತ್ತು ಇವತ್ತಿನ ಜೀವನ ಹೇಗಿದೆ ಅಂದರೆ, ಎಲ್ಲರಿಗೂ ಕೆಲಸದಲ್ಲಿ ಒಂದು 20,000 ಸಂಬಳ ಬಂದರೆ ಅವ್ನಿಗೆ 2,40,000 ಬಂದರೆ ಬಾಡಿಗೆ ಕಟ್ಟಿ ಅವ್ನು ಜೀವನ ಮಾಡೋದೇ ಕಷ್ಟ ಆಗಿದೆ. ನಾವು ಎಲ್ಲ ಮನವರಿಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ TDP ಅವರಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾವು ಮಾದೇಪುರ ಕ್ಷೇತ್ರದಿಂದ ಹಾಗೂ ನಮ್ಮ KRS ಪಾರ್ಟಿ ವತಿಯಿಂದ ನಾವು ಮನವಿಯನ್ನು ಸಲ್ಲಿಸ್ತೀರಿ. ಅದರಲ್ಲಿ ನಾವು ಇನ್ನೂ ಕ್ವಶನ್ಗಳು ಏನೇನು ಕೇಳಬೇಕು ಅದನ್ನು ಹಾಕಿ ನಾವು ಅವ್ರಿಗೆ ಇಲ್ಲಿ ಏನು ಇಲ್ಲಿಗಲಾಗಿ ಈ ಒಂದು ಶಾಲೆಗಳನ್ನ ನಡೆಸ್ತವ್ರೆ, ಪರ್ಮಿಷನ್ಗಳಿಲ್ಲದೆ ಕನ್ನಡ ಮಾಧ್ಯಮ ತಗೊಂಡು ಇವರು ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಡೆಸ್ತವ್ರೆ, ಲಕ್ಷಾಂತರ ರೂಪಾಯಿ ಡೊನೇಟ್ಗಳು ತಗೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮುಂದಿನ ನಾವು ಮಾದೇಪುರ ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಲೆಗಳನ್ನ ವೀಕ್ಷಣೆ ಮಾಡಿ ನಾವು ಹೋರಾಟವನ್ನು ಮಾಡ್ತೀವಿ. ತಪ್ಪಿತಸ್ಥರ ವಿರುದ್ಧ ನಾವು ಕಾನೂನು ಕ್ರಮಕ್ಕೂ ಮುಂದಾಗ್ತೀವಿ. ಮತ್ತು ನಾವು ಕೋರ್ಟ್ಗೆ ಹೋಗೋಕ್ಕೂ ರೆಡಿಯಾಗಿದ್ದೀರಿ. ಇವತ್ತು ಏನು ಶಾಲೆಗಳಿದ್ದಾವೆ, ನೀವು ಕೊಡ್ತಾರೋ ಹಿಂಸೆಯಿಂದ ಎಷ್ಟೋ ಜನರು ಭಾಳ ನರಕ ಆಗಿದೆ. ಹಾಗೂ ಹೆಂಡತಿ ಗಂಡ ಜಗಳ ಜಾಸ್ತಿ ಆಗ್ತಾ ಇರೋದು ಈ ಸ್ಕೂಲ್ಗಳ ಶುಲ್ಕದಿಂದನೇ. ಸ್ಕೂಲ್ ಫೀಸ್ ನಿಮಗೆ ನೀವು ಹೇಳಿ ಡೇಟ್ ಕಟ್ಟಲಿಲ್ಲ ಅಂದರೆ ಮನೆಗಳಲ್ಲಿ ಪಾಪ ಹೆಂಡತಿ ಗಂಡರಿಗೂ ಜಗಳ ಇರ್ತದೆ. ಮತ್ತು ನಿಮ್ಮ ಅಧಿಕೃತವಾಗಿ ನೀವೇನು ಈ ಶಾಲೆಗಳ ಶಿಕ್ಷಣಕ್ಕೆ ನೀವು ತಗೊಳ್ತಾ ಇದ್ದೀರಿ ಒಂದು ಶುಲ್ಕ ಅತಿ ಭಾರವಾಗಿದೆ. ದಯವಿಟ್ಟು ನಾವು ಅವ್ರಿಗೆ ಮನವಿ ಮಾಡಿದ್ದೀವಿ, DDP ಅವ್ರಿಗೂ ಮನವಿ ಮಾಡ್ತೀವಿ, ಶಿಕ್ಷಣ ಸಚಿವರಿಗೂ ಮನವಿ ಮಾಡ್ತೀವಿ. ಈ ಕೇಳ್ಕೊಳ್ತಾ ನಮಗೆ ನಮ್ಮ ಶಿಕ್ಷಣ ನಮ್ಮ ಹಕ್ಕು ಹಾಗೂ ಶಿಕ್ಷಣ ಉಚಿತವಾಗಬೇಕು. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇದಕ್ಕೆ ತುಂಬ ಒತ್ತು ಕೊಡಬೇಕು. ಶಿಕ್ಷಣ ಉಚಿತ ಆಗಬೇಕು. ಜೈ ಭೀಮ್, ಜೈ KRS ಪಾರ್ಟಿ, ಜೈ ಮಾದೇಪುರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಂಬೇಡ್ಕರ್ ಪ್ರತಿಮೆಗೆ ನಾವು ಮಾಲಾರ್ಪಣೆ ಮಾಡಿದ್ದೀವಿ KRS ಪಾರ್ಟಿಯಿಂದ. ನಮ್ಮ KRS ಪಾರ್ಟಿದು ಒಂದೇ ಉದ್ದೇಶ, ಗುರಿ ಇಷ್ಟೇ. ಖಾಸಗಿ ಶಾಲೆಗಳವರು ಇವತ್ತು ಲಕ್ಷ ಸುಂಕ ತಗೊತವ್ರೆ. ಇದ್ರ ಮೇಲೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಇವ್ರ ಮೇಲೆ ಕ್ರಮ ತಗೊಬೇಕು ಅಂತ ನಮ್ಮ ಆಗ್ರಹ. ಅಷ್ಟು ಹೇಳೋದಕ್ಕೆ ನಾನು ಇಷ್ಟ ಬೀಳ್ತೀನಿ. ಜೈ ಭೀಮ್, ಜೈ KRS. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಿಂದ KRS ಪಾರ್ಟಿ ವತಿಯಿಂದ ಇವತ್ತು ನಾವು KR ಶಿಕ್ಷಣಾಧಿಕಾರಿ ಇಲಾಖೆಗೆ ಬಂದಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ, ಖಾಸಗಿ ಶಾಲೆಗಳು ದುಬಾರಿ ಸುಂಕ ತಗೊತವ್ರೆ. ಇದರ ವಿರುದ್ಧವಾಗಿ ನೀವು ಶಿಕ್ಷಣಾಧಿಕಾರಿಗಳು ಮತ್ತು ಸರ್ಕಾರ ಕ್ರಮ ತಗೊಬೇಕು ಅಂತ ನಾವು ಆಗ್ರಹ. ಇವರೇನ ಮುಂದಿನ ದಿನಗಳಲ್ಲಿ ಕ್ರಮ ತಗೊಂಡಿಲ್ಲ ಅಂದರೆ ನಾವು KRS ಪಾರ್ಟಿಯವರು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ KRS. ನಮಸ್ತೆ ಬಂಧುಗಳೇ, ನಾನು ಮಾದೇಪುರ ಕ್ಷೇತ್ರದ ಮಹಿಳಾ ಘಟಕದ ಮಹಿಳಾ ಅಧ್ಯಕ್ಷ ಸೌಮ್ಯ ಮಾತಾಡ್ತಿದ್ದೀನಿ. ಈ ದಿನ ನಾವು ಏನರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ, ಈಗ ತುಂಬ ಖಾಸಗಿ ಶಾಲೆಗಳೇ ಜಾಸ್ತಿ ಇದೆ, ಗೌರ್ಮೆಂಟ್ ಸ್ಕೂಲ್ಗಳಿದೆ, ಆದರೆ ಮಕ್ಕಳನ್ನ ಸೇರಿಸೋದು ತುಂಬ ಕಡಿಮೆ ಇದೆ. ಅದಕ್ಕೋಸ್ಕರ ಈ ಖಾಸಗಿ ಶಾಲೆಗಳನ್ನ ಕಡಿಮೆ ಮಾಡಬೇಕು. ಯಾಕಂದರೆ ಫೀಸ್ ಕಟ್ಟೋಕ್ಕಾಗಲ್ಲ, ತುಂಬ ಜಾಸ್ತಿ ಫೀಸ್ ಇರುತ್ತೆ. ಅದಕ್ಕೋಸ್ಕರ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಕ್ಕಳು ಸೇರೋ ಥರ ನಾವು ಸಪೋರ್ಟ್ ಮಾಡಬೇಕು. ಈ ಒಂದೆರಡು ಮಾತು ಹೇಳ್ತಾ ಮುಗಿಸ್ತಾ ಇದ್ದೀನಿ.